ಜಗತ್ತನ್ನೇ ಆತಂಕಕ್ಕೆ ತಳ್ಳುತ್ತಿದೆ. ಕೊರೋನಾ ವೈರಸ್, ಇರಲಿ ಎಚ್ಚರ. ಕೊರೋನಾ ವೈರಸ್ನ ಒಂದು ಪ್ರಭೇದವಾದ ಕೋವಿಡ್-19 ಎಂಬ ರೋಗಕಾರಕ ಸೂಕ್ಷ್ಮಜೀವಿ ಜಗತ್ತನ್ನೇ ಆತಂಕಕ್ಕೆ ತಳ್ಳಿದೆ. ಎಲ್ಲಾ ದೇಶಗಳ ಸರ್ಕಾರಗಳು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವ ಜೊತೆಗೆ ಸೋಂಕು ಹರಡದಂತೆ ತಡೆಯುವ ಮುನ್ನೆಚ್ಚರಿಕಾ ಕ್ರಮಗಳನ್ನು ಸಾರ್ವಜನಿಕರಿಗೆ ವಿವರಿಸುತ್ತಿವೆ. ಕೋವಿಡ್-19 ಎಂಬ ಕೊರೋನಾ ವೈರಸ್ನ ಪ್ರಭೇದ ಪಂಜರದಿಂದ ಹೊರಬಿಟ್ಟ ಗಿಳಿಗಳಂತೆ ಚೀನಾದಿಂದ ಸುತ್ತಲ ಎಲ್ಲೆಡೆ ಜಗತ್ತಿನ ಆದ್ಯಂತ ವಿಸ್ತರಿಸುತ್ತಿದೆ. ಈ ಸೋಂಕಿನಿಂದ ರಕ್ಷಣೆ ಪಡೆಯಲು ವಿಶ್ವ ಆರೋಗ್ಯ ಸಂಸ್ಥೆ ಹಲವಾರು ಪ್ರಮುಖ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದ್ದು ಸಾರ್ವಜನಿಕರ ಅವಗಾಹನೆಗೆ ಪ್ರಕಟಿಸಿದೆ. ಸ್ಥಳೀಯ ಮಾಧ್ಯಮಗಳ ಮೂಲಕ ಈ ಸೂಚನೆಗಳನ್ನು ಪಾಲಿಸಿ ಈ ಸೋಂಕನ್ನು ತಡೆಯಲು ನೆರವಾಗುವುದು ನಮ್ಮ ಪಾಲಿಗೆ ಇರುವ ಕರ್ತವ್ಯವೂ ಆಗಿದೆ. ಆಯುರ್ವೇದ ಚಿಕಿತ್ಸಾ ಪದ್ಧತಿ ಅನುಸರಿಸಿ ಕರೋನಾ ವೈರಸ್ನಿಂದ ದೂರವಿರಿ. ಕರೋನಾ ವೈರಸ್ ಲಕ್ಷಣಗಳು ಎಷ್ಟು ದಿನಗಳಲ್ಲಿ ಗೊತ್ತಾಗಿ ಬಿಡುತ್ತದೆ. ಈ ವೈರಸ್ ಅತಿ ಶೀಘ್ರವಾಗಿ ಮತ್ತು ಅತಿ ಸುಲಭವಾಗಿ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುತ್ತದೆ. ಈ ಸೋಂಕು ಬಂದಾಕ್ಷಣ ಸಾವು ಎದುರಾಗುವುದಿಲ್ಲ. ಆದರೆ ಹಲವಾರು ತೊಂದರೆಗಳು ಕಾಣಿಸಿಕೊಳ್ಳುತ್ತವೆ. ವೈರಸ್ ಮನುಷ್ಯರ ದೇಹವನ್ನು ಪ್ರವೇಶಿಸಿದ ತಕ್ಷಣವೇ ಇದರ ಯಾವುದೇ ಲಕ್ಷಣಗಳು ಗೋಚರಿಸುವುದಿಲ್ಲ. ಪೂರ್ಣ ಪ್ರಮಾಣದಲ್ಲಿ ವಂಶಾಭಿವೃದ್ಧಿಗೊಂಡ ಬಳಿಕವೇ ಇವು ತಮ್ಮ ಮನೆಹಾಳು ಕೆಲಸ ಮಾಡುವುದರಿಂದ ಸುಮಾರು 14 ದಿನಗಳ ಬಳಿಕವೇ ಇದರ ಲಕ್ಷಣಗಳು ಗೋಚರಿಸಲು ತೊಡಗುತ್ತವೆ. 2. ಈ ಕರೋನಾ ವೈರಸ್ಗಳ ಲಕ್ಷಣಗಳೇನು? ಸಾಮಾನ್ಯ ಜ್ವರ, ಕೆಮ್ಮು, ಸೋರುವ ಮೂಗು, ಗಂಟಲ ಬೇನೆ, ಜ್ವರ, ತಲೆನೋವು, ಸೀನುವಿಕೆ ಮತ್ತು ಬಳಲಿಕೆ. ಉಳಿದ ಸ್ಥಿತಿಯ ಲಕ್ಷಣಗಳೆಂದರೆ ನ್ಯೂಮೋನಿಯಾ, ಅತೀವವಾದ ಶ್ವಾಸ ಸಂಬಂಧಿ ತೊಂದರೆಗಳು, ಅತಿಸಾರ ಮತ್ತು ಅಂತಿಮವಾಗಿ ಸಾವು ಸಹ ಎದುರಾಗಬಹುದು. ಈ ರೋಗ ಎದುರಾದರೆ ಇವರಿಂದ ಇನ್ನೊಬ್ಬರಿಗೆ ಸೋಂಕು ಹರಡದಂತೆ ತಡೆಗಟ್ಟುವುದೇ ಜಗತ್ತಿನ ಮುಂದೆ ಇರುವ ಪ್ರಮುಖ ಸವಾಲಾಗಿದೆ. ಚೀನಾದ ವುಹಾನ್ ನಗರದಿಂದ ಪ್ರಾರಂಭವಾಗಿರುವ ಈ ಸೋಂಕು ಇಲ್ಲಿಂದ ಹೊರಹೋದವರ ಮೂಲಕ ಇನ್ನೊಬ್ಬರಿಂದ ಮತ್ತೊಬ್ಬರಿಂದ ಮಗದೊಬ್ಬರು ಎಂಬಂತೆ ಇಡೀ ವಿಶ್ವಕ್ಕೆ ಹರಡುತ್ತಿದೆ. ಈಗಾಲೇ ಇದರ ಸೋಂಕು ಇರಾನ್, ಇಟಲಿ, ಜಪಾನ್, ಫ್ರಾನ್ಸ್, ಅಮೆರಿಕ ಸಂಯುಕ್ತ ಸಂಸ್ಥಾನ, ಸಿಂಗಾಪುರ, ಮಲೇಷಿಯಾ ಸಹಿತ ಇನ್ನೂ ಕೆಲವಾರು ರಾಷ್ಟ್ರಗಳಿಗೆ ಹರಡಿದೆ. ಈ ಹರಡುವಿಕೆಯನ್ನು ನಿಯಂತ್ರಿಸಲು ವಿಶ್ವ ಆರೋಗ್ಯ ಸಂಸ್ಥೆ ಕೆಲವಾರು ಸೂಚನೆಗಳನ್ನು ಸಾರ್ವಜನಿಕರ ಅವಗಾಹನೆಗೆ ನೀಡಿದ್ದು ಇಂದಿನ ಲೇಖನದಲ್ಲಿ ಇವುಗಳಲ್ಲಿ ಪ್ರಮುಖವಾದವುಗಳನ್ನು ವಿವರಿಸಲಾಗಿದೆ. 3. ಈ ಕರೋನಾ ವೈರಸ್ಗಳ ನಿಯಂತ್ರಣ ಹೇಗೆ? ನಿಮ್ಮ ಕೈಗಳನ್ನು ಆಗಾಗ ಸ್ವಚ್ಛಗೊಳಿಸುತ್ತೀರಿ. ಸೋಪು ಅಥವಾ ಆಲ್ಕೋಹಾಲ್ ಹೊಂದಿರುವ ಕೈ ತೊಳೆಯುವ ದ್ರಾವಣದಿಂದ ಕನಿಷ್ಠ 20 ಸೆಕೆಂಡುಗಳ ಕಾಲವಾದರೂ ತೊಳೆದುಕೊಳ್ಳಬೇಕು. ಏಕೆ? ಸಾಮಾನ್ಯವಾಗಿ ನಾವು ಸ್ಪರ್ಶಿಸುವ ವಸ್ತುಗಳ ಮೇಲೆ ಏನಾದರೂ ಈ ವೈರಸ್ಸುಗಳಿರುವ ನೀರಿನ ಕಣಗಳಿದ್ದರೆ ಇದು ಮುಟ್ಟಿದ ತಕ್ಷಣವೇ ಕೈಗಳ ಮೇಲೆ ಬರುತ್ತವೆ. ಕೈಗಳಲ್ಲಿ ಗಾಯವಿಲ್ಲದ ಹೊರತು ಇವು ದೇಹ ಪ್ರವೇಶಿಸಲು ಸಾಧ್ಯವಿಲ್ಲ. ಆದರೆ ಇದೇ ಕೈಗಳಿಂದ ನಮ್ಮ ದೇಹದ ತೇವ ಇರುವ ಭಾಗಗಳನ್ನು ಅಂದರೆ ಬಾಯಿ, ಮೂಗು ಮತ್ತು ಕಣ್ಣುಗಳನ್ನು ಮುಟ್ಟಿದರೆ ಈ ಸೋಂಕುಕಾರಕ ವೈರಸ್ಸುಗಳು ಇದೇ ಅವಕಾಶವನ್ನು ಸದುಪಯೋಗ ಪಡಿಸಿಕೊಂಡು ಹೊಸ ದೇಹದಲ್ಲಿ ತಮ್ಮ ಸಂಸಾರ ಹೂಡುತ್ತವೆ. ಮುಂದಿನ 14 ದಿನಗಳವರೆಗೆ ತಮ್ಮ ವಂಶವನ್ನು ಚೆನ್ನಾಗಿ ಅಭಿವೃದ್ಧಿಗೊಳಿಸಿದ ಬಳಿಕವೇ ಸೋಂಕು ಉಂಟುಮಾಡುವ ಕಾರ್ಯ ಪ್ರಾರಂಭಿಸುತ್ತವೆ. ಹಾಗಾಗಿ, ದಿನದಲ್ಲಿ ಹಲವಾರು ಬಾರಿ ಆಲ್ಕೋಹಾಲ್ ಇರುವ ಸೋಪು ಮತ್ತು ನೀರಿನಿಂದ ತೊಳೆದುಕೊಳ್ಳುವ ಮೂಲಕ ಈ ವೈರಸ್ಸುಗಳನ್ನು ನಿವಾರಿಸಿ ಕೈಗಳನ್ನು ಶುಚಿಯಾಗಿಟ್ಟುಕೊಳ್ಳಬಹುದು. 4. ಟ್ರೈನ್, ಬಸ್ ಅಥವಾ ಜನಜಂಗುಳಿ ಹೆಚ್ಚಾಗಿರುವ ಕಡೆಗಳಲ್ಲಿ ಈ ವೈರಸ್ ಹರಡುತ್ತದೆಯೇ? ಜನಜಂಗುಳಿಯಲ್ಲಿ ಯಾರಿಗೆ ಸೋಂಕು ಇದೆ ಅಥವಾ ಇಲ್ಲ ಎಂದು ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ. ಅದರಲ್ಲೂ ವಿಶೇಷವಾಗಿ ಕೆಮ್ಮು ಅಥವಾ ಸೀನುವಿಕೆಯಿಂದ ಯಾರೊಬ್ಬರು ಬಳಲುತ್ತಿದ್ದರೂ ಇವರಿಂದ ಕನಿಷ್ಠ 3 ಅಡಿಗಳಷ್ಟಾದರೂ ಅಂತರ ಕಾಯ್ದುಕೊಳ್ಳಿ. ಸೀನು ಮತ್ತು ಕೆಮ್ಮುವಿಕೆಯ ಮೂಲಕ ಗಾಳಿಗೆ ಸಿಂಪರಣೆಯಾಗುವ ಸೂಕ್ಷ್ಮ ನೀರಿನ ಕಣಗಳು ಈ ವೈರಸ್ಸುಗಳನ್ನು ಹೊತ್ತುಕೊಂಡು ಗಾಳಿಯಲ್ಲಿ ತೇಲಾಡುತ್ತಿರುತ್ತವೆ. ಈ ಗಾಳಿಯನ್ನು ಉಸಿರಾಡಿದ ಅಥವಾ ಈ ಕಣಗಳು ಕುಳಿತ ಸ್ಥಳವನ್ನು ಸ್ಪರ್ಶಿಸಿದ ವ್ಯಕ್ತಿಗೂ ಈ ವೈರಸ್ಸಿನ ಸೋಂಕು ಹರಡಬಹುದು. ಗಾಳಿಯಲ್ಲಿ ಹರಡುವ ವೈರಸ್ಸುಗಳಲ್ಲಿ ಈ ಕೋವಿಡ್-19 ಸಹ ಒಂದು. ಕೆಲಸದ ಸ್ಥಳದಲ್ಲಿ ಕೊರೋನಾ ತಡೆಗಟ್ಟಲು ಇಲ್ಲಿದೆ ಸರಳ ಸಲಹೆಗಳು. ಈ ಸೋಂಕು ಹೇಗೆ ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ? ಒಂದು ವೇಳೆ ಎದುರಿನ ವ್ಯಕ್ತಿ ಸೀನುವಾಗ ಆತ ಯಾವುದೇ ಮುಖ ಕವಚವನ್ನು ಧರಿಸಿಕೊಳ್ಳದೇ ಇದ್ದರೆ ಮತ್ತು ಆ ವ್ಯಕ್ತಿಗೆ ಸೋಂಕು ಇದ್ದರೆ ಸೋಂಕು ಕಾರಕ ಕ್ರಿಮಿಗಳು ಗಾಳಿಯಲ್ಲಿ ಹರಡಿರುವುದು ಸ್ಪಷ್ಟವಾಗುತ್ತದೆ. ಇವು ಗಾಳಿಯಲ್ಲಿ ತೇಲುತ್ತಿರುವ ಅತಿ ಸೂಕ್ಷ್ಮ ನೀರಿನ ಕಣಗಳಲ್ಲಿ ಆಶ್ರಯ ಪಡೆದಿರುತ್ತವೆ.
ನಿಧಾನವಾಗಿ ತೇಲುತ್ತಾ ಸುತ್ತಲ ಎಲ್ಲೆಡೆ ಹರಡುವ ಈ ಕಣಗಳು ಆ ಸ್ಥಳದಲ್ಲಿರುವ ಎಲ್ಲಾ ವಸ್ತುಗಳ ಮೇಲೆ ನಿಧಾನವಾಗಿ ಕುಳಿತುಕೊಳ್ಳುತ್ತವೆ. ಬೇರೊಬ್ಬ ವ್ಯಕ್ತಿ ಈ ವಸ್ತುಗಳನ್ನು ಸ್ಪರ್ಶಿಸಿ ಬಳಿಕ ಇದೇ ಕೈಗಳಿಂದ ಮೂಗು, ಬಾಯಿ ಅಥವಾ ಕಣ್ಣುಗಳನ್ನು ಸ್ಪರ್ಶಿಸಿದರೆ ಕೈಗಳಿಂದ ಈ ವೈರಸ್ಸುಗಳು ಈ ತೇವವಿರುವ ಭಾಗಕ್ಕೆ ಚಕ್ಕನೆ ದಾಟಿಕೊಳ್ಳುತ್ತವೆ. ಒಮ್ಮೆ ತೇವವಿರುವ ಭಾಗಕ್ಕೆ ಇವು ಆಗಮಿಸಿದವೋ ಮುಂದಿನ 14 ದಿನಗಳಲ್ಲಿ ಸೋಂಕು ಉಂಟುಮಾಡಲು ಆ ಕ್ಷಣದಿಂದಲೇ ಶ್ರಮಿಸತೊಡಗುತ್ತವೆ. ಗಾಳಿಯಲ್ಲಿ ತೇಲುತ್ತಿರುವ ಮತ್ತು ವಸ್ತುಗಳ ಮೇಲೆ ಕುಳಿತಿರುವ ಈ ಸೂಕ್ಷ್ಮ ನೀರಿನ ಕಣಗಳಲ್ಲಿರುವ ವೈರಸ್ಸುಗಳು ಸುಮಾರು 48 ಗಂಟೆಗಳವರೆಗೂ ಜೀವಂತವಿರಬಲ್ಲವು. 6. ಈ ಸೋಂಕಿನಿಂದ ಪಾರಾಗಲು ಏನೆಲ್ಲಾ ಮುನ್ನೆಚ್ಚರಿಕೆ ಅನುಸರಿಸಬೇಕು? ನೀವು ಹಾಗೂ ನಿಮ್ಮ ಸುತ್ತಮುತ್ತಲ ನಿಮ್ಮ ಒಡನಾಟದಲ್ಲಿರುವ ವ್ಯಕ್ತಿಗಳು ಆದಷ್ಟು ಸೂಕ್ತ ಉಸಿರಾಟದ ರಕ್ಷಣಾ ಕ್ರಮಗಳನ್ನು ಕೈಗೊಳ್ಳುವಂತೆ ಕ್ರಮ ವಹಿಸಿ. ಅಂದರೆ ಸೀನುವಾಗ ನೀವು ಸದಾ ನಿಮ್ಮೊಂದಿಗೆ ಟಿಶ್ಯೂ ಪೇಪರ್ ಅಥವಾ ಕರವಸ್ತ್ರ ಅಥವಾ ಏನೂ ಇಲ್ಲದಿದ್ದರೆ ಸೀನುವ ಸಮಯದಲ್ಲಿ ಮೊಣಕೈಯನ್ನು ಮೂಗಿನ ಬಳಿ ಅಡ್ಡವಿಟ್ಟು ಸೀನುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು. ತಕ್ಷಣವೇ ಸೀನುವಿಕೆಯನ್ನು ತಡೆದ ಟಿಶ್ಯೂ ಎಸೆಯಬೇಕು ಅಥವಾ ಕರವಸ್ತ್ರವನ್ನು ತೊಳೆಯಲು ಹಾಕಬೇಕು. ಮೊಣಕೈ ಅಡ್ಡ ಹಿಡಿದಿದ್ದರೆ ತಕ್ಷಣವೇ ಈ ಭಾಗವನ್ನು ಸ್ವಚ್ಛವಾಗಿ ತೊಳೆದುಕೊಳ್ಳಬೇಕು. 4 ಜನರ ನಡುವೆ ಇರುವಾಗ ಮಾಸ್ಕ್ ಧರಿಸಿ ರಕ್ಷಣೆ ಪಡೆಯಬೇಕು. 7. ಸಡನ್ ಆಗಿ ಜ್ವರ, ಕೆಮ್ಮು ಅಥವಾ ಉಸಿರಾಟದ ಸಮಸ್ಯೆ ಎದುರಾದರೆ ಏನು ಮಾಡಬೇಕು? ನಿಮಗೆ ಜ್ವರ, ಕೆಮ್ಮು ಅಥವಾ ಉಸಿರಾಟಕ್ಕೆ ಕಷ್ಟವಾಗುತ್ತಿದ್ದರೆ ತಕ್ಷಣ ವೈದ್ಯಕೀಯ ನೆರವು ಪಡೆಯಿರಿ. ಒಂದು ವೇಳೆ ನಿಮಗೆ ಜ್ವರ, ಕೆಮ್ಮು ಮೊದಲಾದವು ಎದುರಾಗಿದ್ದರೆ ಕೆಲಸಕ್ಕೆ ಹೋಗದೆ ತಕ್ಷಣವೇ ವೈದ್ಯಕೀಯ ತಪಾಸಣೆಗೆ ಒಳಗೊಳ್ಳಿ. ಅದರಲ್ಲೂ ಜ್ವರ, ಉಸಿರಾಟಕ್ಕೆ ಕಷ್ಟವಾಗುವುದು ಮೊದಲಾದ ಲಕ್ಷಣಗಳಿದ್ದರೆ ತಕ್ಷಣವೇ ವೈದ್ಯಕೀಯ ನೆರವು ಪಡೆಯಿರಿ. ನಿಮ್ಮ ಸ್ಥಳೀಯ ವೈದ್ಯಕೀಯ ಸಂಸ್ಥೆ ನೀಡಿರುವ ಸೂಚನೆಗಳನ್ನು ಪಾಲಿಸಿ. ಏಕಾಗಿ ಈ ಸಂಸ್ಥೆಗಳು ನೀಡುವ ಸೂಚನೆ ಪಾಲಿಸಬೇಕು. 8. ಏಕೆಂದರೆ ಸ್ಥಳೀಯ, ರಾಷ್ಟ್ರೀಯ ಹಾಗೂ ವಿಶ್ವ ಆರೋಗ್ಯ ಸಂಸ್ಥೆಗಳು ಈ ವೈರಸ್ಸುಗಳ ಸೋಂಕು ಹರಡುವಿಕೆ ಮತ್ತು ತಡೆಗಟ್ಟುವ ವಿಧಾನಗಳ ಬಗ್ಗೆ ಆದಷ್ಟು ಹೆಚ್ಚಿನ ಮಾಹಿತಿಗಳನ್ನು ಪಡೆದಿರುತ್ತವೆ ಮತ್ತು ಸತತವಾಗಿ ಹೊಸ ಸೂಚನೆಗಳನ್ನು ಪಡೆಯುತ್ತಲೇ ಇರುತ್ತವೆ. ಹಾಗಾಗಿ, ಸ್ಥಳೀಯ ಸಂಸ್ಥೆಗೆ ಆ ಪ್ರದೇಶ ಇರುವ ಸ್ಥಿತಿಯ ಬಗ್ಗೆ ಹೆಚ್ಚಿನ ಅರಿವಿರುತ್ತದೆ ಮತ್ತು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲು ತಕ್ಷಣ ನೆರವು ನೀಡಲು ಸಾಧ್ಯವಾಗುತ್ತದೆ. ಒಂದು ವೇಳೆ ನಿಮಗೆ ಸೋಂಕು ಎದುರಾಗಿದ್ದರೆ ಮುಂದೇನು ಮಾಡಬೇಕು ಎಂಬ ಬಗ್ಗೆ ಈ ಸಂಸ್ಥೆಗಳಲ್ಲಿ ವಿಚಾರಿಸಿದರೆ ತಜ್ಞರು ಸೂಕ್ತ ಸಲಹೆ ನೀಡುತ್ತಾರೆ ಹಾಗೂ ನಿಮ್ಮಿಂದ ಇನ್ನೊಬ್ಬರಿಗೆ ವೈರಸ್ ಅಥವಾ ಇತರ ಯಾವುದೇ ಸೋಂಕು ಹರಡದಂತೆ ವಹಿಸಬೇಕಾದ ಕ್ರಮಗಳ ಬಗ್ಗೆಯೂ ವಿವರಿಸುತ್ತಾರೆ.